ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ಬೇಗನೆ ಈಸಿಯಾಗಿ ಒಂದು ಸ್ವಲ್ಪ ಕಾಲಿಫ್ಲವರ್ ಇತ್ತು ಅಂದರೆ ಒಂದು ಮಸಾಲೆ ಮಾಡೋದು ತೋರಿಸ್ತೀನಿ. ಅಷ್ಟೇ ಟೇಸ್ಟಾಗಿರುತ್ತೆ. ಸ್ವಲ್ಪ ಅರಿಶಿನ ಉಪ್ಪಾಕಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಾಲಿಫ್ಲವರ್ ಇತ್ತು, ಅಷ್ಟೇ ಟೇಸ್ಟಾಗಿರುತ್ತೆ. ಒಂದು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಬೇಗ ಕ್ವಿಕ್ಕಾಗಿ ಆಗೋ ಥರ ಹಾಕಿದ್ದೀನಿ. ಇದಕ್ಕೇ ಚಕ್ಕೆ ಒಂದು ಪೀಸು, ಏಲಕ್ಕಿ ಒಂದು, ಅಷ್ಟೇ ಸಾಕು ನೋಡಿ. ಒಂದೇ ಒಂದು ಏಲಕ್ಕಿ, ಚಕ್ಕೆ ಒಂದು ಪೀಸ್ ಹಾಕ್ತೀನಿ. ಚಿಕ್ಕ ತುಂಡು ಚಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೇ ಒಂದು 3/4 ಟೀ ಸ್ಪೂನು ಅಚ್ಕಾರದ ಪುಡಿ, ಒಂದು 3/4 ಟೀ ಸ್ಪೂನು ಧನಿಯಾ ಪುಡಿ, ಇಷ್ಟೂ ಹಾಕಿ ನೈಸಾಗಿ ರುಬ್ಕೊಂಬರೋಣ. ಒಂದು ಚೂರು ಹುರ್ಗಡ್ಲೆ, ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇಷ್ಟು ಹಾಕಿ ನೈಸಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ನೋಡಿ, ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಬಿಸಿದೆ ಈ ಮಸಾಲೆ ಹಂಗೆ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿನ ಸಾಕು. ಇಷ್ಟು ಸಾಕು ಅರಿಶಿನ. ಈಗ ಕಾಲಿಫ್ಲವರ್ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಚೂರು ನೀರು ಹಾಕಿ ಒಂದು 5 ನಿಮಿಷ ಬೇಯಿಸೋಣ. ಬೇಯಿಸಿರೋ ಬಟಾಣಿ ಒಂದು 4 ಹಾಕಿದ್ದೀನಿ. ಇತ್ತು ಇನ್ನೊಂದು 5 ನಿಮಿಷ ಸ್ವಲ್ಪ ಬೇಯಲಿ. ನೋಡಿ, ರೆಡಿಯಾಗಿದೆ. ಸಾಕಿಷ್ಟು. ಮೇಲೆ ಕೊತ್ತಂಬರಿ ಹಾಕಿ ಇಳಿಸ್ಬಿಡೋಣ. ಇದು ಬೆಂದಿದೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ದಿಢೀರಂತ ಮಾಡ್ಕೊಳ್ಳೋದು ಈಸಿಯಾಗೂ ಇದ್ದಿದೆ. ಕಾಲಿಫ್ಲವರ್ ಸ್ವಲ್ಪ ಆಯಿತು, ಜಾಸ್ತಿ ಇದ್ರೂ ಮಾಡ್ಕೊಳ್ಳಿ, ಅಂತ ತೊಂದರೆ ಏನಿಲ್ಲ. ಅಷ್ಟೇ ರುಚಿಯಾಗಿರುತ್ತೆ. ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.